ನಮಸ್ಕಾರ ಸ್ನೇಹಿತರೆ. ಇವತ್ತು ರವಿವಾರ ಇತ್ತು. ರವಿವಾರ ಇದ್ದಿದ್ದ ಕಾರಣ ನಮ್ಮ ಊರಿನಾಗ ಸತ್ಸಂಗ ನಡೀತದೆ. ಸತ್ಸಂಗಕ್ಕೆ ಹೊರಟೀನಿ ನೋಡ್ರಿ. ಸತ್ಸಂಗದ ದಾರಿ ಇಲ್ಲಿ ಅದ. ಊರು ಬಿಟ್ಟು 1 ಕಿಲೋಮೀಟರ್ ದೂರ ಅದ. ಅಲ್ಲೇನು ಕೆಂಪು ಕಲರ್ ಕಾಣ್ತಾ ಇದೆ ನೋಡು, ಅದು ಸತ್ಸಂಗದ ಒಂದು ಕಟ್ಟಡ ಅಂತ ಹೇಳ್ಬೋದು. ಸತ್ಸಂಗ ಕಟ್ಟಡ ಅಂತ ಯಾಕೆ ಬಂದೆ, ಇದು ರಾಧಾಸ್ವಾಮಿ ಸತ್ಸಂಗ ಅಂತೇಳಿ ಇದ್ರ ಮೇನ್ ಪಾಯಿಂಟ್ ಬಿಯಾಸ್ದಾಗ ಅದ. ಸತ್ಸಂಗಕ್ಕೆ ಬಂದವರೆಲ್ಲ ಇಲ್ಲಿ ಕುಂತಾರೆ ನೋಡ್ರಿ. ಸತ್ಸಂಗ ಮುಗಿದಿಂದಿದು. ಸತ್ಸಂಗದ್ದು ಇದು 1 ಎಕರೆ 24 ಗುಂಟೆ ಜಾಗ ಅದ ನೋಡ್ರಿ. ಸತ್ಸಂಗ ಮುಗಿಸ್ಕೊಂಡು ಫಲಾಹಾರ ಮಾಡಿ ಮತ್ತೆ ಹೊಳ್ಳಿ ಬಂದೆವು. ಅವತ್ತು ಅಮಾವಾಸ್ಯದ ಕಾರಣ ನೇರವಾಗಿ ನಮ್ಮ ಮನೆ ದೇವರ ಕಾಶಿ ವಿಶ್ವನಾಥ ಟೆಂಪಲ್ಗೆ ನಾನು ಹೊರಟಿದ್ದೆ. ಉತ್ತರ ಪ್ರದೇಶದಾಗಿರೋ ಕಾಶಿ ವಿಶ್ವನಾಥ ಟೆಂಪಲ್ ಅಲ್ಲ, ಇದು ಬಿಜಾಪುರ ಜಿಲ್ಲೆಯ ದೇವರಹಿಪ್ಪರಿಗೆಯಲ್ಲಿರುವ ಕಾಶಿಲಿಂಗೇಶ್ವರ ಟೆಂಪಲ್ ನಮ್ಮ ಮನೆ ದೇವರ. ಎರಡೂ ಸೇಮ್, ಅದರ ಬ್ರ್ಯಾಂಚ್ ಅಂತ ಹೇಳ್ಬೋದು. ಇದು ಈಗ ಬಂತು ನೋಡ್ರಿ ಶಿವನಿಗಿನೂ ಒಂದು ದೊಡ್ಡ ಊರ. ಈ ಬಸ್ ಸ್ಟ್ಯಾಂಡ್ ಮ್ಯಾಗ ಅವಾಗ ನಾವು ಸಣ್ಣವರಿದ್ದಾಗ ಎಷ್ಟೊಂದು ದೊಡ್ಡ ದೊಡ್ಡ ಗಿಡಗಳು ಇದ್ದು, ಈ ದೊಡ್ಡ ರಸ್ತೆಯಾಗಿಂದ ಗಿಡಗಳು ಕಾಣ್ತಾ ಇಲ್ಲ. ಈಗ ನೋಡ್ರಿ ನಾವು ಬಂದೆವು ದೇವರಹಿಪ್ಪರಿಗೆ ಕಾಶಿಲಿಂಗ ಗುಡಿಗೆ. ಇದಕ್ಕೆ ಕಲ್ಮೇಶ್ವರ ಗುಡಿ ಅಂತಾನು ಹೇಳ್ತಾರೆ. ಇದು ಎಂಟ್ರೆನ್ಸ್ ನೋಡ್ರಿ, ಕಲ್ಮೇಶ್ವರ ಗುಡಿದು. ಆಮೇಲೆ ಇದ್ರ 1-2 ರೌಂಡ್ ಹಾಕಿದೆವು ಗುಡಿದು. ಆಮೇಲೆ ಒಳಗೆ ಬಂದೆವು. ಒಳಗೆ ಬಂದು ದೇವರ ದರ್ಶನವನ್ನು ಮಾಡಲಿಕ್ಕೆ ಗರ್ಭಗುಡಿಯ ಒಳಗೆ ಹೊರಟೆವು. ಇದು ನೋಡ್ರಿ ಬಸವಣ್ಣ. ಅಮಾವಾಸ್ಯೆಗೆ ಎಷ್ಟೋ ಭಕ್ತಾದಿಗಳು ಬಂದಿದ್ದರು. ಇವತ್ತು ಗರ್ಭಗುಡಿ ಒಳಗೆ ಎಂಟ್ರೆನ್ಸ್ ಬಿಟ್ಟಿದ್ರು. ಇದೇ ನೋಡ್ರಿ ಗರ್ಭಗುಡಿ. ಈ ಗುಡಿ ಹೋದಾಗ ನಮಗೆ ಒಂದು ನೆನಪಕ್ಕದ. ಸಣ್ಣವಿದ್ದಾಗ ನಮ್ಮ ತಂದೆ ಜೊತೆ ಹೆಗಲ ಮ್ಯಾಗ ಕೂತು ಬಂದಿದ್ದು ಅತ್ಯಂತ ಆತ್ಮೀಯ ಭಾವದಿಂದ ಅದು ನೆನಪಕ್ಕದ. ವಿನಾಯಕನ ನೋಡಿದ್ರಲ್ಲ, ಅದೇ ವಿಶ್ವನಾಥನ ಒಂದು ಮೂರ್ತಿ. ಮತ್ತು ಹೊರಗೆ ಬಂದೆವು, ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಗುಡಿಯ 2ನೇ ರೌಂಡ್ ಹೊಡ್ಲಾತೇವೆ ನೋಡ್ರಿ. ಈಗ ಗುಡಿಯ ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣ ಅದ. ಖರೆ ಅಂದ್ರೆ ಇದು ಗುಡಿ ಪಶ್ಚಿಮಾಭಿಮುಖವಾಗಿ ಮುಖ ಮಾಡ್ಯದ, ಆದರೆ ಒಳಗಿನ ಲಿಂಗ ಮಾತ್ರ ಪೂರ್ವಾಭಿಮುಖವಾಗಿ ಆದಂಥ ಆದ. ಈಗ ನೋಡ್ಬೋದು ನೀವು ಗುಡಿಯ ಎಡಭಾಗವನ್ನು. ಈ ಗುಡಿದು ಭಾಳಷ್ಟು ಹಿಸ್ಟರಿ ಅದ, ಓಲ್ಡ್ ಹಿಸ್ಟರಿ. ಭಾಳಷ್ಟು ಹಳೆಯ ಗುಡಿ ಇದು. ಅಲ್ಲಿ ನೋಡ್ಬೋದು ನೀವು ಕೆತ್ತನೆ ಕೂಡ ಅದ್ರ ಮೇಲೆ ನಾವು ತಿಳ್ಕೊಬೋದು. ಭಾಳಷ್ಟು ಹಳೆಯ ಗುಡಿ. ಈ ದೇವರಹಿಪ್ಪರಿಗೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಡಿಗಳು, ಮಲ್ಲಯ್ಯ ಗುಡಿ ಆಗಿರ್ಬೋದು, ಕಾಶಿ ವಿಶ್ವನಾಥ, ಇದು ಕಲ್ಮೇಶ್ವರ ಗುಡಿ ಆಗಿರ್ಬೋದು, ಬಹಳಷ್ಟು ಒಂದು ಹಳೆಯ ಒಂದು ಇತಿಹಾಸವನ್ನು ಹೊಂದಿದೆ. ಆಮೇಲೆ ಈ ಗುಡಿಯ ಬಲಭಾಗದಲ್ಲಿ ಒಂದು ತೆಂಗಿನ ಮರ ಅದ. ಇಂಥ ತೆಂಗಿನ ಮರ ನಾನಂತರೂ ಇನ್ನೂವರೆಗೆ ನೋಡಿಲ್ಲ. ಯಾಕಪ್ಪ ಅಂದ್ರೆ ನೋಡ್ಬೋದು ನೀವು ಎಷ್ಟೊಂದು ಸಮವಾಗಿ ಬೆಳೆದಂದ್ರೆ. ಅಲ್ಲಿಯ ಪೂಜಾರಿ ಒಬ್ಬರು ಒಂದು ದಿವಸ ಭೇಟಿಯಾಗಿದ್ದರು ನನಗೆ. ಈ ಗಿಡದ ಬಗ್ಗೆ ಮಹತ್ವವನ್ನು ಹೇಳಿದ್ರೆ ಆಮೇಲೆ ಗೊತ್ತಾಗಿದ್ದು ನನಗಾದರೂ. ಇದನ್ನು ಯಾರೋ ಬೇಡ ಹೋಗಿದ್ರತಿ ಈ ಗಿಡನೇ, ಎಷ್ಟೋ ಲಕ್ಷ ರೂಪಾಯಿಗೆ. ಇದು ನೋಡ್ಬೋದು ನೀವು, ಕಾಯಿ ಎಷ್ಟು ಬಿಡ್ತದಲ್ಲ, ಭಾಳ ಬಿಡ್ತದೆ. ಆಮೇಲೆ ನಂತರ ಪ್ರಸಾದ ಮಾಡಿದೆವು, ಅನ್ನ ಸಾಂಬಾರಿತ್ತು. ಅದರಂಥ ರುಚಿನೇ ಎಲ್ಲಿ ಇರೋದಿಲ್ಲ ಅಂಥ ಅನ್ನ ಸಾಂಬಾರು. ನಂತರ ನೆಕ್ಸ್ಟ್ ನಾವು ಗದ್ದೆ ಎಲ್ಲಮ್ಮಗೆ ಹೊಂಟೆವು ನೋಡ್ರಿ. ಅದೇ ದೇವರಹಿಪ್ಪರಿಗೆಯಲ್ಲಿ ಇರ್ತಕ್ಕಂತಹ ಗದ್ದೆ ಎಲ್ಲಮ್ಮಗೆ ಹೊಂಟೆವು. ಇಲ್ಲಿ ಗಾಡಿ ಹಚ್ಚಿ ಸ್ವಲ್ಪ ನಡ್ಕೊತ ಹೋಗ್ಬೇಕ್ರಿ ಗದ್ದೆ ಎಲ್ಲಮ್ಗೆ. ಅಲ್ಲಿ ಒಳಗೆ ಗಾಡಿ ಬಿಡೋದಿಲ್ಲ. ಸರ್ವವು ನೀನೇ, ಸರ್ವವ್ಯಾಪಿಯು ನೀನೇ ಭಗವಂತನು. ಯಾವ ದೇವರು ಹೆಚ್ಚಿಲ್ಲ, ಯಾವ ದೇವರು ಕಡಿಮೆ ಇಲ್ಲ. ಎಲ್ಲವೂ ನಮ್ಮ ಇಚ್ಛೆ, ನಮ್ಮ ಭಾವಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇಲ್ಲಿ ನೋಡ್ರಿ ನಾವು ಯಲ್ಲಮ್ಮ ದೇವಿಯ ಗದ್ದೆ ಯಲ್ಲಮ್ಮ ದೇವಿಯ ಗುಡಿ ಹತ್ತಿರ ಮುಂದೆ ಕೂತಿದ್ದೇವೆ ನೋಡ್ರಿ. ಗುಡಿಯ ಒಂದು ಮುಂಭಾಗವನ್ನು, ಈ ಗಿಡ ನಾವು ಸಣ್ಣವರಿದ್ದಾಗೂ ಇತ್ತು, ಈಗೂ ಅದ. ಇದರ ಸುತ್ತಮುತ್ತಲಿನ ತೋಟವನ್ನು ನೋಡ್ಬೋದು ನೀವು. ಇಲ್ಲೇ ಮುಂದೆ ಸ್ವಲ್ಪ ಹೋದ್ರೆ ಮಡಿವಾಳ ಮಾಚಿದೇವರ ಗುಡಿನೂ ಬರ್ತದೆ, ಮಲ್ಲಯ್ಯ ಗುಡಿನೂ ಬರ್ತದೆ. ಮತ್ತು ನಂತರ
ಮನೆಗೆ ಬಂದೇವ್ರಿ.